ಗೈಸ್, ನಮ್ಮಮ್ಮ ನನಗೋಸ್ಕರ ಸಪ್ರೇಟಾಗಿ ಬಿರಿಯಾನಿ ಕೂಡ ಮಾಡಿದ್ದಾರೆ. ನಾನು ಅನ್ನ ಸಾಂಬಾರು ಊಟ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಸತಿ ಬಿ ಪಿ ಚೆಕ್ ಮಾಡೋಣ ಅಂತೇಳಿ ಮಾಡಿ ನೋಡಿದ್ರೆ ಹೈ ಬಿ ಪಿ ಬಂದುಬಿಟ್ಟಿದೆ. ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗಿಲ್ಲ. ಬಿ ಪಿ ಶಾವಿಗೆ, ಹಾಲು, ಸಕ್ಕರೆ, ತುಪ್ಪ ಅವರಿಗೆ ಈ ಥರ ಹಿಂಗೆ ರೆಡಿ ಮಾಡ್ಕೊಂಡಿದ್ದಾರಪ್ಪ. ಎಂಥದಿದು ಉಪ್ಪಿಟ್ಟು ಚೆನ್ನಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಇವತ್ತು ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ತಿನ್ಸಿ ಆಗೋಯ್ತು. ನಮ್ಮ ಹತ್ತರವಂಗೆ ರೆಡಿ ಮಾಡಿ ನಾನು ಹೇಳೋದ್ರೊಳಗಡೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಮ್ಮ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಬೆಳಗ್ಗೆನೇ ಟಿಫಿನ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ವ ಅಂತ ಹೇಳಿ ಇಷ್ಟೆಲ್ಲ ಮಾಡಿಬಿಟ್ಟು ಇವತ್ತು ರಜಾ ಅಂದ್ಬಿಟ್ರು ಅಂದರೆ ನಮ್ಮ ಅಮ್ಮಂಗೆ ತಲೆ ಕೆಟ್ಟು ಹೋಗ್ಬಿಡ್ತೈತೆ ಅಷ್ಟೇ. ಇವಾಗ ಕಂಟಿನ್ಯೂಸ್ ಆಗಿ 4 ದಿನ ಆಗಿಬಿಟ್ಟಿತ್ತೆ. 3 ದಿನ ಮಳೆ ಬರ್ತಾ ಇದೆ ಅಂತ ಹೇಳಿ ರಜಾ ಕೊಟ್ಟಿದ್ದಾರೆ. 1 ದಿನ ಭಾನುವಾರ ಸಿಕ್ಕಿದೆ. ಎಷ್ಟು ನಾಟಕ ಆಡ್ತಾನೆ ನೋಡ್ರಿ ಒಂದು ತುತ್ತು ತಿನ್ನೋಕ್ಕೆ. ತಿನ್ಸೋದು ಅಂದರೆ ಪರವಾಗಿಲ್ಲ, ಇವನಿಗಾರು ತಿನ್ನಿಸ್ಬೋದು. ಹೊಟ್ಟೆ ತುಂಬಿತು ಅಂದರೆ ಬೇಡ ಅಂತ ಹೇಳ್ತಾನೆ ಕರೆಕ್ಟಾಗಿ. ಈಗಷ್ಟೇ ಎದ್ದು ಬಂದೆ, ಒಂಚೂರು ಹೊತ್ತು ಇವ್ರ ಹತ್ರ ಟೈಮ್ ಪಾಸ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಇದ್ರ ಸ್ಟಾರ್ಟ್ ಆಯಿತು ಗಾಯನ. ಏನೋ ನಿಂದು, ಏನು ನೋಡಿದ್ರಲ್ವ ಗಾಯ್ಸ್, ಇದೇ ನಮ್ಮ ಮನೇಲಿ ಆಗೋದು. ಹಗ್ಲಾಗಲ ಇದೇ ಕೆಲಸ ನಮ್ಮದು. ಇಲ್ಲಿ ಬರೋದು ಅಲ್ಲಿಗೆ ಹೋಗೋದು, ಅಲ್ಲಿ ಬರೋದು ಇಲ್ಲಿಗೆ ಹೋಗೋದು. ಆ ಥರ ಒಂದೆಲ್ಲ ಮುಗೀತು. ಇನ್ನು ಸ್ಕೂಲಿಗೆ ಹೊರಡಕ್ಕೆ ರೆಡಿ ಆದ. ಸ್ಲಿಪ್ಪರ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ವ್ಯಾನ್ ಬರುತ್ತೆ ಅಂತ ಹೇಳಿ ಈಗ ಒಂದು 5 ನಿಮಿಷ ಇದ್ದಂಗೆ ಮೊದಲೇ ಕರೆದು ಬಿಡ್ತೀವಿ ಹೊರಗಡೆ. ಮತ್ತೇನು ಲೇಟ್ ಮಾಡೋದು, ವ್ಯಾನ್ ಬರ್ತಿದ್ದಂಗೆ ಹಸ್ಬಿಡೋಣ ಅಂತ ಹೇಳಿ. ಹಾಗಾಗಿ 5 ನಿಮಿಷ ಬೇಗ ಬಂದ್ಬಿಟ್ಟು ಇಲ್ಲೇ ಸ್ಲಿಪ್ಪರ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ. ಇವನೊಬ್ಬನನ್ನು ಬೆಳಗ್ಗೆನೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿದ್ರೆ ಆಮೇಲೆ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬಹುದು. ಹಾಯ್ ಗಾಯ್ಸ್, ನಾನು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಅಂತ ಹೇಳು. ಹಾಗೆ ನಾನು ಸ್ಕೂಲ್ ಹೋಗಿದ್ದು 3 ದಿನ ರಜೆ ಕೊಟ್ಟ ಮೇಲೆ ರಜಾ ಕೊಟ್ಟಾರ. ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಇವತ್ತೇ ಕೊಟ್ಟಾರ, ಹೋಗಿತ್ತು ಅದು. ಹೋಗಿ ಬರ್ತೀನಿ. ಬಾಯ್ ಬಾಯ್. ಇಷ್ಟು ತನಕ ಮಳೆ ಬರ್ತಾ ಇರಲಿಲ್ಲ. ವ್ಯಾನ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡ್ತಾನೆ ಹಾಗೆ ಮಳೆ ಸ್ಟಾರ್ಟ್ ಆಯಿತು. ಮೊದಲೇ ಇವನಿಗೆ ಛತ್ರಿ ಅಂದರೆ ತುಂಬ ಇಷ್ಟ, ಮಳೇಲಿ ಹೋಗೋದು ಅಂದರೆ. ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡೈಲಿನೂ ಅಷ್ಟೇ ನಮ್ಮಮ್ಮನೇ ಬಿಟ್ಟು ಬರೋದು. ನಾನಂತೂ ಈಗ ಹೊರ ಹೋಗೋ ಆಗಿಲ್ಲವಲ್ಲ, ಹಾಗಾಗಿ ಒಳಗಡೆನೇ ಇರ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಓಮಿನಿ. ಡೈಲಿ ಸ್ಕೂಲ್ ಬಸ್ ಬರ್ತಾಯಿತ್ತು, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಓಮಿನಿಗೆ ಹೋಗ್ತಾನೆ. ಇಲ್ಲೇ ಸ್ಕೂಲಿಂದನೇ ಮಾಡಿರೋ ವೆಹಿಕಲ್ಸು. ಡೈಲಿ ಇದೇ ಟೈಮಿಗೆ ಬರುತ್ತೆ. ಹಾಗೆ ಸಂಜೆ ಸ್ವಲ್ಪ ಲೇಟಾಗಿ ಬರುತ್ತೆ. ಸಂಜೆ ಕಾಯೋಷ್ಟೊತ್ತಿಗೆ ಪಾಪ ಅನಿಸ್ಬಿಡುತ್ತೆ. ಬೆಳಗ್ಗೆ 9:45 10 ಗಂಟೆ ಅಷ್ಟೊತ್ತಿಗೆ ಹೋದ ಅಂದರೆ ಸಂಜೆ ಬರೋಷ್ಟೊತ್ತಿಗೆ 5 ಗಂಟೆ ಆಗಿಬಿಡುತ್ತೆ. ಅವ್ನು ಸ್ಕೂಲ್ ಬಿಡೋದು 3:30ಗೆ. ಆದರೆ ಏನಪ್ಪ ಅಂದರೆ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡಿ ಬರೋಷ್ಟೊತ್ತಿಗೆ 5 ಗಂಟೆ ಆಗಿಬಿಡುತ್ತೆ. ನಮ್ಮಮ್ಮ ಇವತ್ತು ನನಗೆ ಶಾವಿಗೆ ಬಸ್ ಕೊಡೋಣ ಅಂತ ಹೇಳಿ ಶಾವಿಗೆನ ಬೇಯಕ್ಕಿಟ್ಟಿದ್ದಾರೆ. ಬಿಸಿನೀರಿಗೆ ಜಸ್ಟ್ ಶಾವಿಗೆ ಹಾಕಿದ್ದಾರೆ ಅಷ್ಟೇ. ಅಮ್ಮ ಜಾಸ್ತಿ ಮೆತ್ತಗಾಗ್ಬಿಟ್ಟತ್ತಮ್ಮ. ಆಮೇಲೆ ಇದನ್ನು ಬಸ್ಬಿಟ್ಟು ಇದಕ್ಕೆ ಹಾಲು ಹಾಕೊಂಡು ತಿನ್ನೋದು ಸಖತ್ತಾಗಿರುತ್ತೆ. ಸ್ವಲ್ಪ ಹಾಲು, ತುಪ್ಪ, ಮೊಸರಲ್ಲ, ಹಾಲು, ತುಪ್ಪ, ಸಕ್ಕರೆ ಹಾಕೊಂಡು ತಿನ್ನೋದಂತೆ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕೊಂಡು ತಿಂದಿರಲಿಲ್ಲ, ಹಾಲು ಸಕ್ಕರೆ ಹಾಕೊಂಡು ಯಾವಾಗಲಾದ್ರು ತಿಂತಿದ್ವಿ. ಅದೇ ಇವಾಗ ಟಿಫಿನು ನನಗೆ ಬಾಣಂತಿ ಟಿಫಿನ್ ಇವತ್ತಿಂದು. ನಮ್ಮಮ್ಮರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದಾರೆ. ನನಗೆ ಶಾವಿಗೆನ ಬಸ್ಬಿಟ್ಟು ಕೊಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಕೂಡ. ಅವರಿಗೆ ಈ ಥರ ಹಿಂಗೆ ರೆಡಿ ಮಾಡ್ಕೊಂಡಿದ್ದಾರಪ್ಪ. ಎಂಥದಿದು ಉಪ್ಪಿಟ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಕಾಣಿಸ್ತಾ ಇದೆ. ಶಾವಿಗೆ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್. ರೈಸ್ ನೋಡಿ, ಶಾವಿಗೆಗೆ ಹಾಲು ಹಾಕಿದ್ದಾರೆ. ಈಗ ಅಮ್ಮ ತುಪ್ಪ ಹಾಕಕ್ಕೆ ಬಂದಿದ್ದಾರೆ. ತುಪ್ಪ ಹಾಕ್ತಾ ಐತೆ. ಶಾವಿಗೆ, ಹಾಲು, ಸಕ್ಕರೆ, ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬನ್ನಿ ತಿನ್ನೋಣ. ಮಿಕ್ಸ್ ಮಾಡಿ ಮನೇಲಿ ಮಾಡಿರೋಂಥದ್ದೇ ತುಪ್ಪ. ಇದು ಒಳ್ಳೆ ಘಮ ಘಮ ಅಂತೈತೆ. ಟೇಸ್ಟ್ ಹೆಂಗಿದೆ ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ. ಮೊದಲು ಮಾಡ್ಕೊತಿದ್ದೆ ಅನ್ನಲ್ಲ, ಅದಕ್ಕೊಂದು ತುಪ್ಪ ಒಂದು ಮೈನಸ್ಸು. ಇವಾಗ ತುಪ್ಪ ಒಂದು ಆ್ಯಡ್ ಮಾಡಬೇಕು. ಬಾಣ್ತಿರು ತುಪ್ಪ ಜಾಸ್ತಿ ತಿನ್ನಬೇಕು ಅಂತಾರಲ್ವ, ಹಾಗಾಗಿ ಚೆನ್ನಾಗಿದೆ. ಇವಾಗಷ್ಟೇ ಸ್ನಾನ ಆಯಿತು, ಹೊರಗಡೆ ಬಂದೆ. ಒಳ್ಳೆ ಬಿಸಿಲು ಬಿಟ್ಟಿದೆ. ಅಮ್ಮ ಅನ್ನಕ್ಕಿಟ್ಟಿದ್ದಾರೆ, ವಿಸಿಲ್ ಹೊಡಿತಾ ಇದೆ. ಪಾಪನು ಮಲ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಬಿಸಿಲಿದೆ ಅಲ್ವಾ, ತುಂಬ ದಿನ ಆಯಿತು ಹೊರಗಡೆ ಹೋಗಿದೆ. ಹಾಗಾಗಿ ಒಂದು ರೌಂಡ್ ಹೊರಗೆ ಹೋಗೋಣ ಅಂತ ಹಿಂದ್ಗಡೆ ಬಂದಿದ್ದೀನಿ, ಮುಂದ್ಗಡೆ ಹೋಗ್ತಾ ಇಲ್ಲ.
ಗಾಳಿ ಬೇರೆ ಜಾಸ್ತಿ ಬರುತ್ತಲ್ವ, ಹಾಗಾಗಿ ತಲೆ ಕಟ್ಕೊಂಡಿದ್ದು ಬಿಚ್ಚಿಲ್ಲ. ಏನಂದ್ರಮ್ಮ, ಹಿಂದ್ಗಡೆ ಗಾಳಿ ಇದೆ ಆದರೆ ಬಿಸಿಲಿದೆ ಅಲ್ವಾ ಅಂತ ಬರ್ತಾ ಇದ್ದೀನಿ ಹೊರಗಡೆ. ಫುಲ್ಲು ಮಳೆ ಎಲ್ಲ ಬಂದು ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಇಂಥ ಬಿಸಿಲು ನೋಡಿದೆ ಎಷ್ಟು ದಿನ ಆಗಿತ್ತು ಅನಿಸಿತ್ತು ಗೈಸ್. ಇವತ್ತಂತೂ ಫುಲ್ ಖುಷಿ ಆಗ್ತದೆ ಬಿಸಿಲಲ್ಲಿ ಓಡಾಡೋಕ್ಕೆ. ಚೆನ್ನಾಗಿದೆ ಒಂಥರ ವೆದರು. ಈ ಥರ ವೆದರ್ ಇದ್ಬಿಟ್ರೆ ಚೆನ್ನಾಗಿರ್ಬೋದು. ನನಗೆ ಒಂಥರ ಈ ಥರ ಒಳಗಡೆ ಇರೋದು ಅಂದರೆ ಹಿಂಸೆ. ಈ ಥರ ಬಿಸಿಲು ಬಿಟ್ಟಿತ್ತಿದ್ರೆ ಹೊರಗಡೆ ಎಲ್ಲ ಓಡಾಡ್ಕೊಂತ ಜನಗಳು ನೋಡ್ಕೊಂತ ಹೊರಗಡೆ ಈ ಥರ ವಾತಾವರಣ ಎಲ್ಲ ನೋಡ್ಕೊಂತ ಓಡಾಡ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಏನಂದರೆ ನನಗೆ ಹೀಗೆ ಒಳಗಡೆ ಇದ್ದು ಏನಕ್ಕಂತ ಗೊತ್ತಿಲ್ಲ, ಸಡನ್ನಾಗಿ ಬಿ ಪಿ ರೇಸ್ ಆಗಿಬಿಟ್ಟಿತ್ತು. ಏನಾಗಿದೆ ಅಂತೇಳಿ ನನಗೆ ಬಿ ಪಿ ಬಂದಿದೆ ಅನ್ನೋದೇ ನನಗೆ ಗೊತ್ತಾಗಿರಲಿಲ್ಲ. ಹೆಂಗೆ ಈ ಬಿ ಪಿ ಹೇಗೆ ಬಂತು ಏನು ಅನ್ನೋದೇ ನನಗೆ ಫುಲ್ಲು ಚಿಂತೆ ಆಗಿಬಿಟ್ಟಿತ್ತು. ಅದು ಹೇಗೆ ಗೊತ್ತಾಯಿತು ಅಂದರೆ ಕಾಲೆಲ್ಲ ದಪ್ಪ ಆಗಿಬಿಟ್ಟಿತ್ತು, ಬಾತ್ ಹೋದಂಗೆ ಆಗಿತ್ತು. ಇದೇನಕ್ಕಪ್ಪ ಕಾಲು ಹಿಂಗಾಗಿದೆ ಅಂತ ಹೇಳಿ ಅನ್ಕೊತಾ ಇದ್ದೆ. ಪಾದ ಮಾತ್ರ ನೋಡ್ಕೊತಾ ಇದ್ದೆ, ಫುಲ್ಲು ದಪ್ಪ ಆಗಿಬಿಟ್ಟು. ಆಮೇಲೆ ನೋಡಿದೆ ಬಿಡು, ಕಾಲು ಪಾದನೆ ಎಲ್ಲ ಮೊದಲು ಹೀಗೆ ಆಗ್ತಾಯಿತ್ತು. ಮೋಸ್ಟ್ಲಿ ಜರ್ನಿ ಮಾಡಿ ಬಂದಿರ್ತೀವಲ್ವ, ಡೆಲಿವರಿ ಆದಮೇಲೆ ಮತ್ತೆ ಹೊರಗಡೆ ಗಾಳಿಗೆಲ್ಲ ಓಡಾಡಿ ಮುಖ ಎಲ್ಲ ಬಾತಂಗಾಗಿದೆ. ಹಾಗಾಗಿ ಕೈ ಕಾಲೆಲ್ಲ ಹಾಗೆ ಬಾತಿರಬೇಕು ಅಂತ ಅಂದ್ಕೊಂಡಿದ್ದೆ ಗೈಸ್. ಆಮೇಲೆ ಗೊತ್ತಾಯಿತು, ಕಾಲು ನೋಡ್ತಾ ಇದ್ದಂಗೆ ಈಗ ಮೊಣಕಾಲಿಂದ ತೆಳಭಾಗ ಎಲ್ಲ ಮುಟ್ಟಿದ್ರೆ ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಇದೇನಿದು ಹಿಂಗಾಗ್ಬಿಟ್ಟಿದೆ ಅಲ್ಲ, ಕಂಬದ ಥರ ಆಗಿಬಿಟ್ಟಿದೆ, ಐರನ್ ಮುಡ್ದಂಗೆ ಆಗ್ತಾಯಿತ್ತು. ಸ್ವಲ್ಪನೂ ಸಾಫ್ಟೇ ಇರಲಿಲ್ಲ ಗೈಸ್. ಆಮೇಲೆ ನಮಗೆ ಭಯ ಆಯಿತು, ಏನಿದು ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನ ಕರೆದೆ. ಅಮ್ಮ ನೋಡ್ಬಾರಮ್ಮ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಕಾಲು ಅಂತ ಹೇಳಿ ಅಂತೇಳಿ ಅಮ್ಮನ ಕರೆದೆ. ಅಮ್ಮ ಬಂದುಬಿಟ್ಟು ನೋಡಿದ್ರು, ಇದೇನಿದು ಹೀಗಾಗಿದೆ ಅಂತ ಹೇಳಿ ಕಾಲು ಮುಟ್ಟು ನೋಡಿದ್ರೆ ಫುಲ್ಲು ಗಟ್ಟಿಯಾಗಿತ್ತು. ಅಮೃತಾಂಜನ, ವಿಕ್ಸು ಅದನ್ನೆಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡ್ತು ನಮ್ಮಮ್ಮ, ಆದ್ರೂ ಕಡಿಮೆ ಆಗಲಿಲ್ಲ ಗೈಸ್. ಆಮೇಲೆ ಏನಾಯಿತು, ಏನಾದರೂ ಆಗಲಿ ಒಂದು ಸತಿ ಬಿ ಪಿ ಚೆಕ್ ಮಾಡೋಣ ಅಂಥೇಳಿ ನಮ್ಮಮ್ಮ ಬಿ ಪಿ ಮಿಷನ್ ಮನೆಯಲ್ಲೇ ಇತ್ತು. ಒಂದು ಸತಿ ಬಿ ಪಿ ಚೆಕ್ ಮಾಡೋಣ ಅಂಥೇಳಿ ಮಾಡಿ ನೋಡಿದ್ರೆ ಹೈ ಬಿ ಪಿ ಬಂದುಬಿಟ್ಟಿದೆ. ನನಗೆ ಏನು ಮಾಡಬೇಕನ್ನೋದು ಗೊತ್ತಾಗಿಲ್ಲ. ಬಿ ಪಿ ನೋಡಿಬಿಟ್ಟು ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕು, ಕೂಲಲ್ಲಿ ಇಟ್ಕೋಬೇಕು ಮನಸ್ಸು ಅಂತಾರೆ ಗೈಸ್. ನಿನಗಿಷ್ಟು ಬಿ ಪಿ ಆಯ್ತಲ್ಲ ಅಂತ ಹೇಳ್ತಿದ್ದಂಗೆ ನನಗೆ ಬಿ ಪಿ ಇನ್ನೂ ಜಾಸ್ತಿ ಆಗಿಬಿಡ್ತು. ಯಾಕಂದರೆ ಬಿ ಪಿ ಜಾಸ್ತಿ ಅದರ ಮುಂದೆ ನಿನಗೆ ಬಿ ಪಿ ಬಂದಿದೆ ಅಂದ್ಬಿಟ್ರೆ ಬಿಡಲ್ಲ. ನನಗೆ ಲೈಫಲ್ಲಿ ಒಂದು ಸತಿನೂ ಬಿ ಪಿ ಬಂದೇ ಗೊತ್ತಿಲ್ಲ. ಪ್ರೆಗ್ನೆಂಟ್ ಇದ್ದಾಗ ಕಾಮನ್ನಾಗಿ ಎಲ್ಲರಿಗೂ ಬರುತ್ತೆ, ಅಂಥದ್ರಲ್ಲಿ ನನಗೆ ಪ್ರೆಗ್ನೆಂಟ್ ಇದ್ದಾಗೆ ಬಂದಿಲ್ಲ. ಇದೇನಪ್ಪ ಡೆಲಿವರಿ ಆದಮೇಲೆ ಬಂದುಬಿಡ್ತು ಅನ್ನೋದು ಶಾಕ್ ಆಗಿಬಿಡ್ತು. ಆಮೇಲೆ ನೋಡೋಷ್ಟೊತ್ತಿಗೆ ಹೈ ಬಿ ಪಿ ಆಗಿತ್ತಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗೋದೋ ಬಿಡೋದು ಅಂತ ಹೇಳಿ ಯೋಚನೆ ಮಾಡಿದ್ವಿ. ನೈಟ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ನೈಟಲ್ಲಿ ಹೋದರೆ ಇನ್ನೂ ಆಗಲ್ಲ ಅಂತ ಹೇಳಿ ಸಿಸ್ಟರ್ ಒಬ್ಬರು ನಮ್ಮ ಕಾಂಟ್ಯಾಕ್ಟಲ್ಲಿದ್ದರು, ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡ್ವಿ. ಇಲ್ಲ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಹೋಗಿ ಸ್ವಲ್ಪ ಹೈಟಲ್ಲಿ ಪಿಲ್ಲೋನ ತಲೆಗೆ ಹಿಡ್ಕೊಂಡೆ ಪಿಲ್ಲೋನ ಕಾಲಿಗೆ ಇಟ್ಕೊಂಡು ಮಲ್ಕೊಳ್ಳಿ, ಸ್ವಲ್ಪ ಬ್ಲಡ್ಡು ಕೆಳಗೆ ಬರುತ್ತೆ, ಆವಾಗ ಕಾಲು ಬಾವು ಇಳಿಯುತ್ತೆ, ಬೆಳಗ್ಗೆನೇ ಹೋಗಿ ಬನ್ನಿ ಹಾಸ್ಪಿಟಲಿಗೆ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಕೊಂಡು ಅವತ್ತೊಂದು ದಿನ ಹಾಗೆ ಇದ್ವಿ. ನೆಕ್ಸ್ಟ್ ದಿನ ಅಣ್ಣಂಗೆ ಹೇಳಿದ್ವಿ, ಈ ಥರ ಹಿಂಗೆ ಬಿ ಪಿ ಹೈ ಆಗಿಬಿಟ್ಟಿದೆ ಅಂತ ಹೇಳಿ, ಬಾಣತಿರಿಗೆ ಬರಬಾರ್ದು, ಬಂದುಬಿಟ್ರೆ ತುಂಬ ಡೇಂಜರ್ ಅದು ಅಂತ ಹೇಳಿಬಿಟ್ಟು ಅಣ್ಣ ತಕ್ಷಣವೇ ಕರ್ಕೊಂಡೋಗ್ರಿ ಅಂತೇಳಿ ತುಂಬ ಫೋರ್ಸ್ ಮಾಡ್ತಾಯಿದ್ದ. ಆಮೇಲೆ ಏನು ಮಾಡೋದಪ್ಪ ಅಂದ್ಕೊಂಡು ಮತ್ತೆ ನಮಗೂ ಭಯ ಆಯಿತು. ಏನಕ್ಕಪ್ಪ ಅಂದರೆ ಬಾಣತಿರಿಗೆ ಬಂದುಬಿಟ್ರೆ ಬಿ ಪಿ ಹೈ ಆಗಿಬಿಟ್ರೆ ಅವರಿಗೆ ಪಿಡ್ಸು, ಸ್ಟ್ರೋಕು ಬರೋ ಎಲ್ಲ ಚಾನ್ಸಸ್ ಇರುತ್ತೆ, ಕಿಡ್ನಿ ಹೋಗುತ್ತಂತೆ, ಈ ಥರ ಎಲ್ಲ ತುಂಬ ಸಮಸ್ಯೆಗಳಿದೆ. ನನಗೆ ಅದು ಗೊತ್ತೇ ಇರಲಿಲ್ಲ. ಡೆಲಿವರಿ ಆದಮೇಲೆಲ್ಲ ಮುಗ್ದೇ ಹೋಯ್ತು ಬಿಡು ಇನ್ನು ಹಾಸ್ಪಿಟ್ಲದು ಅಂತ ಅಂದ್ಕೊಬಿಟ್ಟು ಆಮೇಲೆ ನೋಡಿದ್ರೆ ಭಯ ಸ್ಟಾರ್ಟ್ ಆಯಿತು. ಸರಿ ಅಂತ ಹೇಳಿ ಬೆಳಗ್ಗೆನೇ ತಿಂಡಿನೂ ಮಾಡಿರಲಿಲ್ಲ ಗೈಸ್, ಹಾಗೆ ಹೊರಟು ಬಿಟ್ವಿ ಹಾಸ್ಪಿಟ್ಲಿಗೆ. ಹೋಗಿ ನೋಡೋಷ್ಟೊತ್ತಿಗೆ ಅಲ್ಲೂ ಬಿ ಪಿ ಹೈ ಆಗಿತ್ತು. ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ಟ್ಯಾಬ್ಲೆಟ್ ತಗೊತಾ ಇದ್ದೀನಿ. ಡೈಲಿ ಬೆಳಗ್ಗೆ ಒಂದು, ಸಂಜೆ ಒಂದು 5 mg ಕೊಟ್ಟಿದ್ದಾರೆ. 10 mg ತಗೊಳ್ಳಿ ಅಂತೇಳಿ. ಈಗ ನಾರ್ಮಲ್ ಆಗಿದೆ ಬಿ ಪಿ, ಕಾಲೆಲ್ಲ ಸರಿಯಾಗಿದೆ, ಊತ ಎಲ್ಲ ಹೋಗ್ಬಿಟ್ಟು ಬಾವೆಲ್ಲ ಎಳೆದು ನಾರ್ಮಲ್ ಆಗಿದ್ದೀನಿ. ಆದರೆ ಇವಾಗ ನಿಧಾನಕ್ಕೆ ಅದರಿಂದ ಹೊರಗಡೆ ಬರೋದನ್ನು ನೋಡ್ಕೋಬೇಕು. ಹೇಗೆ ಬರೋದು ಅಂದರೆ ಮಾತ್ರೆನ ಒಂದೊಂದಾಗಿ ಕಡಿಮೆ ಮಾಡಬೇಕಂತೆ. ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಬಂದರೆ ಮತ್ತೆ ಹೈ ಬಿ ಪಿ ಬಂದ್ಬಿಡುತ್ತಂತೆ. ಈ ಬಿ ಪಿ ಅನ್ನೋದೇ ಒಂದು ಡೇಂಜರು. ಬಿ ಪಿ ಮಾತ್ರ ಲೈಫಲ್ಲಿ ಬರಲೇಬಾರ್ದು ಅಂಥದ್ದು ಬಂದುಬಿಟ್ಟಿದೆ. ಹೇಗಾದರೂ ಮಾಡಿ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಾಳಿ ಬೇರೆ ಬೀಸ್ತಾ ಇದೆ, ಹಾಗಾಗಿ ಇದನ್ನು ಬಟ್ಟೆ ಕಟ್ಕೊಂಡೇ ಬಂದಿದ್ದೀನಿ ತಲೆಗೆ. ಎಷ್ಟು ದಿನ ಆಗಿತ್ತಪ್ಪ ಇಲ್ಲೆಲ್ಲ ಓಡಾಡಿದೆ ಅನಿಸ್ತಾ ಇದೆ ನನಗೆ. ಅಡಿಕೆ ಗಿಡ ತೋರಿಸ್ತಾ ಇದ್ನಲ್ವ ನಮ್ಮ ಬ್ಲಾಗಲ್ಲಿ, ನೋಡೋಣ ಬನ್ನಿ ಯಾವ ಥರ ಆಗಿದೆ ಅಡಿಕೆ ಗಿಡ ಅಂತ ಹೇಳಿ ತೋರಿಸ್ಕೊಬರ್ತೀನಿ. ಈ ಥರ ಆಗಿಬಿಟ್ಟಿದೆ ಅಡಿಕೆ ಗಿಡ ಎಲ್ಲ. ಇಷ್ಟಿಷ್ಟು ದೊಡ್ಡ ಆಗಿಬಿಟ್ಟಿದ್ದಾವೆ, ಸಣ್ಣ ಮರಿ. ಅವಾಗ ಸಣ್ಣವು ಅಡಿಕೆ ಸಸಿ ಹಾಕಿದ್ರಲ್ವ ಪ್ಯಾಕೆಟಲ್ಲಿ, ಅದು ಇಷ್ಟು ದೊಡ್ಡ ಆಗಿದೆ ಇವಾಗ. ಈ ಕಡೆ ನೋಡಿ ಬೀನ್ಸ್ ಗಿಡಗಳು, ಬೀನ್ಸು ಅವಾಗ ಬೀಜ ಹಾಕಿದ್ದು ತೋರಿಸ್ತಾ ಇರ್ತಿದ್ದೆ ಬ್ಲಾಗಲ್ಲಿ, ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಈ ಥರ ಆಗಿದೆ. ಇದ್ಯಾವುದೋ ನನಗೆ ಡೆಲಿವರಿ ಆದಮೇಲೆ ನಮ್ಮಮ್ಮ ಹಾಕ್ದಂಗಿದ್ದಾರೆ. ಬದನೆಕಾಯಿ ಗಿಡ ಕಣ್ಣಂಗೆ ಕಾಣಿಸ್ತಾ ಇದ್ದಾವೆ. ಮೋಸ್ಟ್ಲಿ ಬದನೆಕಾಯಿ ಗಿಡನೇ ಅನ್ಕೊತೀನಿ. ಬೀಜ ಹಾಕ್ತಾರೋ ಗಿಡನೇ ತಂದು ನೆಟ್ಟಿದ್ದಾರೋ ನನಗೆ ಗೊತ್ತಿಲ್ಲ.
ನೋಡಿ ಹಿಂದ್ಗಡೆ ಎಲ್ಲ ಈ ಥರ ಆಗಿಬಿಟ್ಟಿದೆ, ಫುಲ್ಲೆಲ್ಲ ಬೆಳೆದ್ಬಿಟ್ಟಿದ್ದಾವೆ. ಈಗ ಇಲ್ಲಿ ಮಂಗದ ಕಾಟ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಥರ ಇರುತ್ತಲ್ವ ಎಲೆ, ಇದರಲ್ಲಿ ಏನು ಟೇಸ್ಟ್ ಇರುತ್ತೋ ಗೊತ್ತಿಲ್ಲ ಗೈಸ್. ಈ ಥರ ಹಿಂಗೆ ಎಲೆ ಸಿಕ್ಬಿಡ್ತು ಅಂದರೆ ಸಾಕು, ಈ ಮಂಗಗಳು ಎಲೆನೇ ಕಿತ್ಕೊಂಡು ಹೋಗಿ ತಿಂತಾ ಇರ್ತವೆ. ಇದರಲ್ಲಿ ಏನು ಟೇಸ್ಟ್ ಇರುತ್ತೋ ಗೊತ್ತಿಲ್ಲ. ಈ ಎಲೆ ಅನ್ನಂಗಿಲ್ಲ, ಯಾವುದಾರ ಆಗಿರಲಿ ಬಳ್ಳಿ, ಆ ಬಳ್ಳಿ ಎಲೆ ಸಿಕ್ತು ಅಂದರೆ ಸಾಕು, ಮಂಗಂಗೆ ಅದೇನು ಹ್ಯಾಪಿನ ಗೊತ್ತಿಲ್ಲ, ಒಳ್ಳೆ ಟೇಸ್ಟ್ ಸಿಗುತ್ತೇನೋ, ಎಲ್ಲ ಕಿತ್ಕೊಂಡೋಗಿ ತಿಂತಾ ಇರುತ್ತೆ. ಇಲ್ಲಾಂದಿದ್ರೆ ಈ ಬೀನ್ಸ್ ಗಿಡಗಳು ಇಷ್ಟೊತ್ತಿಗೆ ಎಷ್ಟು ದೊಡ್ಡವಾಗ್ತಾ ಇದ್ವೇನೋ. ಸುಮಾರು ಇವೆಲ್ಲ ಇಲ್ಲಿದ್ದಾವಲ್ಲ, ಇಲ್ಲೆಲ್ಲ ಇದು ಮಂಗಗಳದೇ ಕೆಲಸ, ಕಟ್ ಮಾಡಿ ತಿನ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ ಎಲ್ಲೇನೇ ಇಲ್ಲ, ಇಲ್ಲಿ ಸಖತ್ ಮಂಗ ಬರುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರು ನಮ್ಮಮ್ಮ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪಂತೂ ಚೆನ್ನಾಗಿ ಬಂದಿತ್ತು. ಮಳೆ ಜಾಸ್ತಿಯಾಗಿ ಕೆಳಗಡೆ ಬಿದ್ದು ಹಾಳಾಗಿಬಿಟ್ಟಿದೆ. ಪರವಾಗಿಲ್ಲ, ಹಾಕಿದ್ದಕ್ಕೂ ಸಿಕ್ತು, ಪರವಾಗಿಲ್ಲ, ಮನೆ ಯೂಸಿಗೆಲ್ಲ. ಶುಂಠಿ ಎಲ್ಲ ಬೆಳ್ಕೊಂಡಿದೆ ನೋಡಿ, ಶುಂಠಿ ಇದೆಲ್ಲ ನಾನು ಇಲ್ಲಿ ಬಂದಮೇಲೆ ಹಾಕಿರೋದು. ಹಾಗಾಗಿ ನೋಡೋಕ್ಕೊಂಥರ ಖುಷಿ. ಇದು ಚೆನ್ನಾಗಿ ಬೆಳೆದಿದೆ ಅಲ್ವಾ ಈ ಗಿಡ. ನೋಡಿ ಬಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದಾರು ಮಂಗನಿಂದ ಸೇಫಾಗಿ ಉಳಿಸ್ಕೋಬೇಕು. ಅದು ಅಲ್ಲಿ ಮರ ಕಡ್ದುಬಿಟ್ಟಿದ್ದಾರೆ ನಮ್ಮಮ್ಮ. ನುಗ್ಗೆ ಸೊಪ್ಪಿನ ಬಸ್ಸಾರು ಅಂತ ನೆನ್ನೆ ಬ್ಲಾಗಲ್ಲಿ ಹಾಕಿದ್ದೆ. ಅದೇ ನುಗ್ಗೆಕಾಯಿ ಮರದ ಸೊಪ್ಪು ಕಡ್ದುಬಿಟ್ಟು ಅಮ್ಮ ಸಾಂಬಾರು ಮಾಡಿದರು, ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು. ದಿನ ಆಗಿಬಿಡ್ತಪ್ಪ ಬ್ಲಾಗ್ ಮಾಡಿದೆ, ಈ ಥರ ಹಿಂದೆ ಮುಂದೆ ಎಲ್ಲ ಓಡಾಡಿದೆ ಅನಿಸ್ಬಿಟ್ಟಿತ್ತು ಗೈಸ್. ಇವತ್ತೊಂಥರ ಸಮಾಧಾನ ಆಗ್ತಾಯಿದೆ ನನಗೆ ಈ ಬಿಸಿಲಲ್ಲಿ ಬಂದು ನಿಲ್ಲಕ್ಕೆ. ಒಳಗಡೆ ಪಾಪು ಅಳ್ತಾ ಇದ್ದಾನೆ ಏನೋ ಗೊತ್ತಿಲ್ಲ, ಅಮ್ಮ ಇದ್ದಾರೆ, ಸೌಂಡ್ ಬಂದರೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಹಿಂದ್ಗಡೆ ಬಂದಿದ್ದೀನಿ. ಬಿಸಿಲಿಂದ ಬಿಟ್ಟು ಒಳಗಡೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ ನನಗಂತೂ, ತುಂಬ ಖುಷಿ ಆಗ್ತೈತೆ. ನಮ್ಮಮ್ಮ ಬಕೆಟಲ್ಲೆಲ್ಲ ಬಟ್ಟೆ ನೆನೆಸಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಇಷ್ಟು ದಿನ ಚೆನ್ನಾಗಿರೋ ವಾಷಿಂಗ್ ಮಿಷಿನು ನಾನು ಡೆಲಿವರಿ ಆಗ್ತಿದ್ದಂಗೆ ಅದು ನೋಡಿ ಇಷ್ಟು ಕೆಲಸದೊಳಗೆ ಅದೊಂದು ಕೆಲಸ ಕೊಟ್ಬಿಡ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ರನ್ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲ ಕೈಯಲ್ಲಿ ತೊಳೆದಾಕ್ಬಿಟ್ಟಿದ್ದಾರೆ ನಮ್ಮಮ್ಮ ಬಟ್ಟೆಗಳನ್ನೆಲ್ಲ. ಈಗ ಮಳೆ ಬರ್ತಾ ಇರೋದಕ್ಕಂತೂ ನೋಡೋಂಗಿಲ್ಲ, ಹಾಗಾಗ್ಬಿಟ್ಟಿದೆ. ನೀರು ಬೇರೆ ಸಾಲ್ಟೇಜು, ಮಳೆಗಾಲದಲ್ಲೇ ನೀರು ಚೆನ್ನಾಗಿ ಬಿಡ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಹಾಗಾಗಿ ನಮ್ಮಮ್ಮ ಒಂದು ಡ್ರಮ್ಮನ್ನೇ ಇಟ್ಬಿಟ್ಟಿದ್ದಾರೆ, ಮಳೆ ನೀರಾರು ಬಂದು ಬೀಳಲಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಯಾವ ಥರ ನೀರಂದರೆ ಬೇಸಿಗೆಲ್ಲೇ ಎಷ್ಟು ಸಿಕ್ಕಾಪಟ್ಟೆ ನೀರು ಬಿಡ್ತಾಯಿದ್ರು. ಯಾಕೆ ಇಷ್ಟು ನೀರು ಬಿಡ್ತಾರಪ್ಪ, ಅದು ಬೆಳಗ್ಗೆನೂ ಬಿಡ್ತಾರೆ, ಸಂಜೆನೂ ಬಿಡ್ತಾರೆ, ಎಲ್ಲಿಂದ ಹಿಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಅವಾಗ ನೀರು ಬೇಡ ಅಂದ್ರೂ ಬಿಡ್ತಾಯಿದ್ರು ಬೇಸಿಗೆ ಟೈಮ್. ಈಗ ಮಳೆಗಾಲ, ಈಗ ನೀರು ಬೇಕು ಅಂದ್ರೂ ಬಿಡಲ್ಲ. ಈಗ ನಮಗೆ ನೀರಿನ ಬರಗಾಲ ಬಂದಿದೆ. ಯಾಕಂದರೆ ನೀರು ಇವಾಗ ಎಷ್ಟು ಬಟ್ಟೆ ಆಗುತ್ತೆ ಅಂದರೆ, ಒಂದು ಬಾಣತಿ ಇರೋ ಮನೇಲಂತೂ ಸಖತ್ ಬಟ್ಟೆ ಆಗುತ್ತೆ ತೊಳೆಯೋವು. ಪಾಪು ಬಟ್ಟೆ ಎಲ್ಲ ಇರುತ್ತಲ್ವ, ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಈ ಮಳೇಲಿ ಬಟ್ಟೆ ಎಲ್ಲ ತೊಳೆದು ಹಾಕೋಕ್ಕಾಗಲ್ಲ ಅಂತೇಳಿ ಪಾಪು ಫುಲ್ ಡೈಪರಲ್ಲೇ ಹಾಕ್ಬಿಟ್ಟಿದ್ದೀವಿ. ಪಾಪ ಪರವಾಗಿಲ್ಲ, ಅವನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ನಾನು ಇದನ್ನು ಬೀನ್ಸ್ ಬಳ್ಳಿ ಅಂದ್ಕೊಬಿಟ್ಟಿದ್ದೆ. ನಮ್ಮಮ್ಮ ಬಂದು ಹೇಳಿದ್ರು ಇದು ಸೌತೆಕಾಯಿ ಬಳ್ಳಿ ಅಂತೆ, ನಾವು ಒಣಗೋಗ್ಬಿಟ್ಟಿದೆ ಮೇಲ್ಗಡೆ. ಇಲ್ಲ ಯಾಕೆ ಒಣಗೋಗಿದೆ, ಸೌತೆಕಾಯಿ ಬಳ್ಳಿ ಅಂತ ಇದ್ದಾರೆ. ನಾನು ಇಷ್ಟು ತನಕ ಬೀನ್ಸ್ ಬಳ್ಳಿ ಅಂತ ಅಂದ್ಕೊಬಿಟ್ಟಿದ್ದೆ. ನನಗೆ ಬಳ್ಳಿಗಳೆಲ್ಲ ಗೊತ್ತಾಗಲ್ಲ ಡಿಫ್ರೆನ್ಸು. ಆ ಕಡೆದು ಬೀನ್ಸು, ಈ ಕಡೆದು ಸೌತೆಕಾಯಿ ಬಳ್ಳಿ. ಏನೇನು ಹಾಕ್ಕೊಂಡಿದ್ದಾರೋ ಹಾಕ್ಕೊಂಡವ್ರಿಗೆ ಗೊತ್ತಪ್ಪ, ನಮಗೆ ಹೆಂಗೆ ಗೊತ್ತಾಗುತ್ತೆ. ನಮ್ಮಮ್ಮ ಸಂಜೆ ಆಯಿತು ಅಂತ ಕಸ ಗುಡಿಸ್ತಾ ಇದ್ದಾರೆ ಗೈಸ್. ನಮ್ಮ ಹತ್ತಿರ ಬಂದು ವ್ಯಾನ್ ಬರುತ್ತಾ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಅವಾಗಲಿಂದ ನೋಡ್ತಾ ಇದ್ದರೆ ವ್ಯಾನೇ ಬರ್ತಾಯಿಲ್ಲ. ಹಾಗಾಗಿ ಸುಮ್ಮನೆ ಏನಕ್ಕೆ ನಿಂತು ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಕಸ ಗುಡಿಸ್ತಾ ಇದ್ದಾರೆ. ಇವತ್ತೊಂಥರ ಚೆನ್ನಾಗಿದೆ ಹೊಳುವಲ್ಲ, ಮಳೆ ಕಡಿಮೆ. ಕಸ ಗುಡಿಸಾದರೂ ಇನ್ನೂ ವ್ಯಾನ್ ಬಂದಿರಲಿಲ್ಲ. ಇವತ್ತು ಯಾಕೋ ತುಂಬ ಲೇಟ್ ಆಯಿತು ವ್ಯಾನು. ದಿನ ಬರೋದಕ್ಕಿಂತ ಒಂದು 20 ನಿಮಿಷ ಲೇಟಾಗಿ ಬರ್ತಾ ಇದ್ದಾನೆ. ಈಗ ವ್ಯಾನ್ ಬಂತು, ಬಂದು ನಿಲ್ಲಿಸಿದ್ದಾರೆ. ನಾನು ಅಂತ ಇದ್ದೆ ಯಾಕಾಗಿ ಇವತ್ತು ಲೇಟು ಅಂತ ಕೇಳ್ರಿ ಅಂತ. ಯಾಕಂದರೆ ಫಸ್ಟ್ ಆ ಥರವನ್ನು ಇಲ್ಲಿ ಬಿಟ್ಬಿಟ್ಟು ಬೇರೆ ಮಕ್ಕಳಿಗೆ ಬಿಡೋಕ್ಕೆ ಹೋಗೋರು. ಇವತ್ತೆಲ್ಲ ಬಿಟ್ಬಿಟ್ಟು ಲಾಸ್ಟಲ್ಲಿ ಕರ್ಕೊಬಂದಿದ್ದಾರೆ. ಹಾಗಾಗಿ ಬೇರೆ ಡ್ರೈವರ್ ಅಂತೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು. ನಾನೇನೋ ಇವನು ಫುಲ್ಲು ನಿದ್ದೆ ಮಾಡ್ಕೊಬಂದಿರ್ತಾನೆ ವ್ಯಾನಲ್ಲಿ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಆರಾಮಾಗಿ ಬಂದಿದ್ದಾನೆ, ನಿದ್ದೆ ಮಾಡಿಲ್ಲಂತೆ. ಯಾವಾಗ್ಲೂ ಅದರಲ್ಲಿ ನಿದ್ದೆ ಮಾಡಿಕೊಂಡು ಫುಲ್ ಇಲ್ಲಿ ಮನೆ ಬರೋಷ್ಟೊತ್ತಿಗೆ ಎದ್ದು ಬರ್ತಾ ಇದ್ದ. ಇಷ್ಟು ಉಳಿಸಿ ಅಲ್ಲ ಯಾಕೆ? ಎಂತಪ್ಪಿ ಉಳಿಸ್ಕೊ ಬಂದ. ಹಾಂ, ಅದು ಖಾಲಿ ಮಾಡಿ. ಏನಿತ್ತು ಅದ್ರಾಗೆ? ಅಲ್ಲ, ಅವನಿಗೆ ಕೇಳಿದ್ದು ನಾನು. ನೀರದವೆ బ్రోని ఎవరో పెట్టుకుంటామన్నారా, ಅದಕ್ಕೆ ಅವ್ರಿಗೆ ಕೊಟ್ವಿ. ಒಂದೇ ಹಾಗೆ ಹೈದ್ರಾಬಾದಿಂದ ಒಂದು
ತೆಂಗಿನ ಗಿಡ ತಗೊಬಂದಿದ್ರು ಅಂತ ತೋರಿಸಿದ್ನಲ್ವ, ಅದು ನಮ್ಮಮ್ಮ ಇಲ್ಲಿ ನೆಟ್ಟಿದ್ದಾರೆ. ಪಾಟಲ್ಲಿ ಹಾಕಿ ಬೆಳೆಸಿದ್ವಿ. ಅದೇ ದೇವ್ರ ಕಳಸದಲ್ಲಿ ಹುಟ್ಟಿರೋ ಅಂಥ ತೆಂಗಿನಕಾಯಿ ಇದು. ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ಇಟ್ಟು ಪಾಟಲ್ಲಿ ಬೆಳೆಸಿದ್ವಿ. ಅಲ್ಲಿ ನೆಡಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಬರ್ತಾ ತಗೊಬಂದಿದ್ರು. ಅದನ್ನು ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ ಇನ್ನೊಂದೆರಡು ಬುಟ್ಟಿ ಮಣ್ಣು ಹಾಕಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಹತ್ರವ ಬಂದಿದ್ದಾನೆ. ಯಾಕಿದು ಡಬ್ಬದಲ್ಲಿರೋದನ್ನು ತೆಗ್ದು ಅಲ್ಲಿ ನೆಟ್ಟಿದ್ದೀರಾ, ಇದರಲ್ಲೇ ಚೆನ್ನಾಗಿತ್ತಲ್ವಾ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. 1 2 3 ಬರೆಯಕ್ಕೆ ಕೊಟ್ಟಿದ್ದಾರೆ ಇವತ್ತು. 1 2 3 4 ಬರೆಯಕ್ಕೆ ಕೊಟ್ಟಿದ್ದಾರೆ. ನಮ್ಮಮ್ಮ ನೋಡಿ ಚಿಕನ್ ತಗೊಬಂದಿದ್ರು. ಹಾಗೆ ಚಿಕನ್ ಎಷ್ಟಿದೆ, KG ಕರೆಕ್ಟಾಗಿ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿ ನೋಡ್ತಾ ಐತೆ. ಎಷ್ಟೈತೆ? ಅರ್ಧ KG ಚಿಕನ್ ತಗೊಬಂದಿದ್ದಾರೆ ಚಿಕನ್ ಮಾಡೋಕ್ಕೆ. ಗೈಸ್, ನಮ್ಮಮ್ಮ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆದರೆ ನಾನು ತಿನ್ನಂಗಿಲ್ಲ, ಅದೇ ಬೇಜಾರ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಿರಿಯಾನಿ ಇವತ್ತಿನ ಸ್ಪೆಷಲ್ ಬಿರಿಯಾನಿ. ಹಾಗೆ ಡೈಲಿ 1 ಲೀಟ್ರ್ ಹಾಲು ತೊಗೊತಾರೆ. ಹಾಲು ಬಂದಿದೆ ಇಲ್ಲಿ. ನಮ್ಮ ಹತ್ರವಂಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಫಸ್ಟು ಆಗ್ತಾ ಇದ್ದಂಗೆ ಬಿರಿಯಾನಿ ತಿನ್ನಿಸು ಅಂತೇಳಿ ನಮ್ಮಮ್ಮ ಬಿರಿಯಾನಿ ಹಾಕ್ಕೊಟ್ಟಿದ್ದಾರೆ ಅಥರ್ವಂಗೋಸ್ಕರ. ನನಗಲ್ಲ ಇದು, ನಾನು ಓನ್ಲಿ ತಿನ್ನಿಸೋದಷ್ಟೇ. ನನಗೆ ಬಿರಿಯಾನಿ ಎಲ್ಲ ಕೊಡಲ್ಲ, ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇರೆ ಅಡುಗೆ ಏನಾದರೂ ಮಾಡಿ ಕೊಡ್ತಾರೆ. ಅಥರ್ವಂಗೆ ಬಿರಿಯಾನಿ ತಿನ್ನಿಸಿ ಆಮೇಲೆ ನಾನು ಅನ್ನ ಸಾಂಬಾರು ಊಟ ಮಾಡಬೇಕು. ಆಮೇಲೆ ನೋಡಿದ್ರೆ ಏನು ಮಾಡಿದ್ದಾರೆ ನೋಡಿ ಗೈಸ್, ನಮ್ಮಮ್ಮ ನನಗೋಸ್ಕರ ಸಪ್ರೇಟಾಗಿ ಬಿರಿಯಾನಿ ಕೂಡ ಮಾಡಿದ್ದಾರೆ. ನಾನು ಅನ್ನ ಸಾಂಬಾರು ಊಟ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಸಪ್ರೇಟಾಗಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಏನೋ ಒಂದು ಚಿಕನ್ ಬಿರಿಯಾನಿ ಮಾಡಿದ್ದಾರೆ. ಖುಷಿ ಆಯಿತು ಬಿರಿಯಾನಿ ತಿನ್ನೋದು ಅಂತ ಹೇಳಿ. ನಾನು ಅಂದ್ಕೊಂಡೇ ಇರಲಿಲ್ಲ ಮಾಡಿರ್ತಾರೆ ಅಂತ ಹೇಳಿ. ಬನ್ನಿ ಬಿರಿಯಾನಿ ತಿಂದ್ಬಿಟ್ಟು ಹೇಗಿರುತ್ತೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಚಿಕ್ಕನು ತಿನ್ನಿಸ್ತೀನಿ, ಇರು 1 ನಿಮಿಷ. ಸೂಪರಾಗಿದೆ ಗೈಸ್. ನಮ್ಮಮ್ಮ ಪಾಪ ಚಿಕನ್ ತಗೊಬಂದಿದ್ರು. ನನ್ನ ಬಿಟ್ಬಿಟ್ಟು ಹೆಂಗಪ್ಪ ತಿನ್ನೋದು ಅಂತ ಹೇಳಿ ಅವರು ಸಪ್ರೇಟಾಗಿ ನನಗೆ ಮಾತ್ರ ಸಪ್ರೇಟಾಗಿ ಬಿರಿಯಾನಿ ಮಾಡಿ ಅವರಿಗೂ ಸಪ್ರೇಟಾಗಿ ಬಿರಿಯಾನಿ ಮಾಡ್ಕೊಂಡಿದ್ದಾರೆ. ನೋಡಿ ಗೈಸ್, ಇದು ನನಗೋಸ್ಕರ ಮಾಡಿದ ಬಿರಿಯಾನಿ. ಇದು ಸಣ್ಣ ಪಾತ್ರೆಯಲ್ಲಿ ನನಗೋಸ್ಕರ ಮಾಡಿಟ್ಟಿದ್ದಾರೆ. ನಂದಾಯಿತು ಊಟ ಮಾಡಿಬಿಟ್ಟು. ಈ ಕಡೆ ಪಾತ್ರೆಯಲ್ಲಿ ಅವರಿಗಾಗಿ ಮಾಡ್ಕೊಂಡಿದ್ದಾರೆ. 2 ಟೈಪ್ ಬಿರಿಯಾನಿ ಮಾಡಿದ್ದಾರೆ. ಪಾಪ ನಮ್ಮಮ್ಮಂಗೆ ಡಬಲ್ ಕೆಲಸ ಆಯಿತು ನನ್ನ ಕಡೆಯಿಂದ. ಬಿರಿಯಾನಿ ಎಲ್ಲ ತಿಂದು ಮಲ್ಕೊಳ್ಳೋಣ ಅಂತ ಬಂದರೆ ನಮ್ಮ ಪಾಪು ಮಲಗ್ತಾನೆ ಇಲ್ಲ. ರಾತ್ರಿ ಆಯಿತು ಅಂದರೆ ಅವನಿಗೆ ಇದೊಂದು ಕಾಟ. ಮೈ ಮೇಲೆ ಇಟ್ಕೊಂಡ್ರೆ ನಿದ್ದೆ ಮಾಡ್ತಾನೆ, ಇಲ್ಲ ಅಂದರೆ ನಿದ್ದೆನೇ ಮಾಡಲ್ಲ. ನಮ್ಮಮ್ಮಂಗೆ ಫುಲ್ಲು ಪಾಪ ನಿದ್ದೆನೇ ಇಲ್ಲ. ಹಾಗಾಗಿ ಮೈ ಮೇಲೆ ಮಲಗಿಸ್ಕೊಂಡೇ ನಿದ್ದೆ ಮಾಡ್ತಾ ಇದ್ದಾರೆ. ಅವನು ಮೈ ಮೇಲೆ ಇದ್ದರೆ ಮಾತ್ರ ನಿದ್ದೆ ಮಾಡ್ತಾನೆ. ಅವನೊಂಥರ ಡಿಫ್ರೆಂಟು. ಇದೆ ಸಾಕಾಗೋಯ್ತು. ಓಕೆ ಗೈಸ್, ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಏನಾಗುತ್ತೆ ಹೊಸ ಜೀವನ ನಮ್ಮ ಕತೆ ಹಾಕ್ತೀನಿ. ಬಾಯ್ ಬಾಯ್ ಗೈಸ್.